ಸ್ನೇಹಿತರೆ, ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಅಥವಾ ಆಡ್ಸೆನ್ಸ್ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ನಂಬರ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬಹುದು. ಅದೇ ರೀತಿ ಕಾಲ್ ಮಾಡುವ ಮೊದಲು ನಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಆಮೇಲೆ ಕಾಲ್ ಮಾಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಮೋಟೋರೋಲಾ ಎಡ್ಜ್ 40 ನಿಯೋ ಸ್ಮಾರ್ಟ್ಫೋನ್ನ ಅನ್ಬಾಕ್ಸಿಂಗ್ ಮಾಡಿ ಇದರ ಒಂದು ರಿವ್ಯೂನ ಮಾಡ್ತಾ ಇದ್ದೀನಿ. ಈ ಒಂದು ಫೋನಲ್ಲಿ ಏನೇನೆಲ್ಲ ಒಂದು ಸ್ಪೆಸಿಫಿಕೇಶನ್ಸ್ ಕೊಟ್ಟಿದ್ದಾರೆ ಮತ್ತು ಏನೇನೆಲ್ಲ ಒಂದು ಫೀಚರ್ಸ್ಗಳಿದೆ ಮತ್ತು ಎಷ್ಟು ಪ್ರೈಸಲ್ಲಿ ಅವೈಲೇಬಲ್ ಇದೆ ಈ ಒಂದು ಫೋನು ಮತ್ತು ಎಲ್ಲೆಲ್ಲೆಲ್ಲ ತೊಗೋಬೋದು. ಸೊ ಇದ್ರ ಬಗ್ಗೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಾ ಇರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಈ ಒಂದು ಫೋನು ನಾವು ಎಲ್ಲೆಲ್ಲೆಲ್ಲ ಖರೀದಿ ಮಾಡ್ಬೋದು ಅಂತ ಫಸ್ಟು ತಿಳಿಸ್ಕೊಟ್ಬಿಡ್ತೀನಿ. ಈ ಒಂದು ಫೋನ್ ಬಂದು ನೀವು ಮೇನ್ಲಿ ಫ್ಲಿಪ್ಕಾರ್ಟ್ನಲ್ಲಿ ಆರ್ಡರ್ ಮಾಡ್ಬೋದು. ಅದು ಬಿಟ್ಟರೆ ಮೋಟ್ರೋಲಾದವ್ರದ್ದು ಅಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ನೀವು ಆರ್ಡರ್ ಮಾಡ್ಬೋದು. ನಾನು ಬಂದು ಈ ಒಂದು ಫೋನ್ನ ಫ್ಲಿಪ್ಕಾರ್ಟ್ನಲ್ಲಿ ಆರ್ಡರ್ ಮಾಡಿದ್ದೆ. ಹಂಗಾಗಿ ಫ್ಲಿಪ್ಕಾರ್ಟ್ನಲ್ಲಿ ಓಪನ್ ಡೆಲಿವರಿ ಅನ್ಬಾಕ್ಸಿಂಗ್ ಕೂಡ ಅವೈಲೇಬಲ್ ಇತ್ತು. ಅದಕ್ಕೋಸ್ಕರ ನಾನು ಡೆಲಿವರಿ ಬಾಯ್ಸ್ಗಳ ಕೈಲೇ ನಾನು ಈ ಒಂದು ಫೋನ್ನ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಪ್ಯಾಕ್ ಮಾಡಿ ಮತ್ತೆ ಅನ್ಬಾಕ್ಸ್ ಮಾಡಿ ಈ ಥರ ಏನು ಮಾಡ್ತಾ ಇಲ್ಲ. ಸೊ ಅವ್ರು ಏನು ಡೆಲಿವರಿ ಬಾಯ್ಸ್ಗಳು ಅನ್ಬಾಕ್ಸ್ ಮಾಡಿದ್ರು ಆ ಟೈಮಲ್ಲಿ ನಾನೊಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಆ ಒಂದು ವಿಡಿಯೋನೇ ನಾನಿವಾಗ ತೋರಿಸಿ ನಿಮಗೆ ತಿಳಿಸ್ತೀನಿ. ಈ ಒಂದು ಮೊಬೈಲ್ ಬಾಕ್ಸಲ್ಲಿ ಏನೇನೆಲ್ಲ ಒಂದು ಕಂಟೆಂಟ್ಸ್ಗಳಿತ್ತು ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಿಮಗೆ ಈ ಒಂದು ಮೊಬೈಲ್ ಬಾಕ್ಸ್ ನೋಡೋದಾದರೆ ಈ ರೀತಿ ನೋಡೋದಕ್ಕೆ ಕಾಣುತ್ತೆ. ಸೊ ಇದು ಬಂದು ಪ್ಯೂರ್ಲಿ ಪೇಪರ್ನಿಂದಲೇ ಮಾಡಿದ್ದಾರೆ. ಈ ಒಂದು ಮೊಬೈಲ್ನ ಪ್ಯಾಕೇಜ್ ಮಾಡೋದಕ್ಕೆ ಯಾವುದೇ ರೀತಿ ಪ್ಲಾಸ್ಟಿಕ್ ಮೆಟೀರಿಯಲ್ನ ಯೂಸ್ ಮಾಡಿಲ್ಲ, ಕಂಪ್ಲೀಟ್ಲಿ ಪೇಪರ್ನಿಂದಲೇ ಮಾಡಿದ್ದಾರೆ. ಸೊ ಮೊದಲನೇದಾಗಿ ಬಾಕ್ಸ್ ಓಪನ್ ಮಾಡ್ತು ಅಂದರೆ ಫಸ್ಟಿಗೆ ನಿಮಗೆ ನೋಡೋಕೆ ಕಾಣೋದು ಒಂದು ಚಿಕ್ಕ ಬಾಕ್ಸು. ಈ ಒಂದು ಚಿಕ್ಕ ಬಾಕ್ಸಲ್ಲಿ ಏನೇನಿರುತ್ತೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಸೊ ಇನ್ನು ಆ ಒಂದು ಬಾಕ್ಸ್ನ ಓಪನ್ ಮಾಡ್ತು ಅಂದರೆ ನೆಕ್ಸ್ಟು ನಿಮಗೆ ಒಂದು ಮೊಬೈಲ್ ನೋಡೋದಕ್ಕೆ ಕಾಣುತ್ತೆ. ಈ ಒಂದು ಮೊಬೈಲ್ ಕವರ್ ಮಾಡಿರೋದು ಕೂಡ ಪೇಪರ್ನಿಂದಲೇ ಆಗಿದೆ. ಸೊ ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಸೊ ಕಂಪ್ಲೀಟ್ ಪ್ಯಾಕೇಜಿಂಗ್ನೇ ಪೇಪರಲ್ಲಿ ಮಾಡಿದ್ದಾರೆ. ಸೊ ಒಂಥರ ಎಕೋ ಫ್ರೆಂಡ್ಲಿಯಾಗಿ ಮಾಡಿದ್ದಾರೆ. ಸೊ ಯಾವುದೇ ರೀತಿ ಪ್ರಾಣಿ ಪಕ್ಷಿಗಳಿಗೆ ಹಾನಿ ಆಗಬಾರ್ದು, ಸೊ ಪರಿಸರನ ಕಾಪಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಮಾಡಿದ್ದಾರೆ. ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಏನು ಒಂದು ಕವರ್ನ ಓಪನ್ ಮಾಡ್ತು ಅಂದರೆ ನಿಮಗೆ ಮೊಬೈಲು ಈ ರೀತಿ ನೋಡೋದಕ್ಕೆ ಕಾಣುತ್ತೆ. ಸೊ ಈ ಒಂದು ಮೊಬೈಲ್ ಬಂದು 4 ಕಲರಲ್ಲಿ ಅವೈಲೇಬಲ್ ಇದೆ. ಸೊ ಯಾವ್ಯಾವ ಕಲರಲ್ಲಿ ಅವೈಲೇಬಲ್ ಇದೆ ಅಂತ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಸೊ ಇನ್ನು ನೆಕ್ಸ್ಟು ಮೊಬೈಲ್ನ ತೆಗೀತು ಅಂದರೆ ಅದ್ರ ನೆಕ್ಸ್ಟ್ ನಿಮಗೆ ಒಂದು ಚಿಕ್ಕ ಬಾಕ್ಸ್ ಇದೆ ಅಂತ ಹೇಳಿದ್ನಲ್ಲ, ಆ ಒಂದು ಚಿಕ್ಕ ಬಾಕ್ಸಲ್ಲಿ ಏನೇನು ಎಕ್ಸಸರೀಸ್ಗಳು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಸೊ ಮೊದಲನೇದಾಗಿ ಒಂದು ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಈ ಒಂದು ಬ್ಯಾಕ್ ಕವರ್ ಬಂದು ಹಾರ್ಡ್ ಕೇಸ್ ಆಗಿದೆ. ಸೊ ಸಾಫ್ಟ್ ಕೇಸ್ ಅಲ್ಲ, ಹಾರ್ಡ್ ಕೇಸು. ಸೊ ಅದೇ ನಿಮಗೆ ಈ ರೀತಿ ನೋಡೋದಕ್ಕೆ ಕಾಣುತ್ತೆ. ಸೊ ಈ ಒಂದು ಹಾರ್ಡ್ ಕೇಸ್ ಬಂದು ಯಾವುದೇ ರೀತಿ ನಾವು ಬೆಂಡ್ ಮಾಡೋದು ಈ ರೀತಿ ಏನು ಮಾಡೋದಕ್ಕಾಗಲ್ಲ. ಸೊ ತುಂಬ ಹಾರ್ಡ್ ಆಗಿದೆ. ಸೊ ನಾವು ಜಸ್ಟು ಮೊಬೈಲ್ಗೆ ಹಾಕ್ಬೋದು ಅಷ್ಟೇ. ನನಗೆ ಈ ಒಂದು ಹಾರ್ಡ್ ಕೇಸ್ ಅಷ್ಟೇನು ಇಷ್ಟ ಆಗಲಿಲ್ಲ. ಸೊ ಸಾಫ್ಟ್ ಕೇಸ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು. ಕೇಸ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಏನು ತೊಂದರೆ ಇಲ್ಲ. ಬಟ್ ಸಾಫ್ಟ್ ಕೇಸ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಇನ್ನು ಕೇಸ್ ಬಿಟ್ಟರೆ ನೆಕ್ಸ್ಟ್ ನಿಮಗೊಂದು ಯೂಸರ್ ಮ್ಯಾನ್ಯುವಲ್ಲು ಮತ್ತು ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದು ಸಿಮ್ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಬಾಕ್ಸಲ್ಲಿ ಇನ್ನೇನಪ್ಪ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಒಂದು ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಈ ಒಂದು ಚಾರ್ಜಿಂಗ್ ಅಡಾಪ್ಟರ್ ಬಂದು 68 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಜೊತೆಗೆ ಟೈಪ್ ಸಿ ಟು ಟೈಪ್ ಸಿ ಡಾಟಾ ಕೇಬಲ್ ಕೂಡ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಕೇಬಲ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಚಾರ್ಜಿಂಗ್ ಸ್ಪೀಡ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಈ ಒಂದು ಮೊಬೈಲಿನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮೊದಲನೇದಾಗಿ ಮಾತಾಡ್ತೀನಿ. ಈ ಒಂದು ಸ್ಮಾರ್ಟ್ಫೋನಿನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಫ್ರಂಟಲ್ಲಿ ನೋಡೋದಾದರೆ ನಿಮಗೆ 6.55 ಇಂಚ್ ಫುಲ್ HD ಪ್ಲಸ್ POLED ಪಂಚ್ ಹೋಲ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಡಿಸ್ಪ್ಲೇ ಅಂತೂ ಅಮೇಝಿಂಗ್ ಆಗಿದೆ. ಜೊತೆಗೆ 10 ಬಿಟ್ ಡಿಸ್ಪ್ಲೇ ಕೂಡ ಆಗಿದೆ. ಅದ್ರ ಜೊತೆಗೆ 144 Hz ರಿಫ್ರೆಶ್ ರೇಟ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈ ಒಂದು ಡಿಸ್ಪ್ಲೇ ಕರ್ವ್ಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಇದು ಒಂಥರ ಪ್ರೀಮಿಯಮ್ ಆಗಿ ಕಾಣುತ್ತೆ. ನೀವು ಫೋನ್ ಯೂಸ್ ಮಾಡಬೇಕಾದ್ರೆ ಆಗಿರ್ಬೋದು, ಈ ರೀತಿ ಬೇರೆಯವ್ರು ನೋಡಬೇಕಾದ್ರೆ ಆಗಿರ್ಬೋದು, ಒಂದು ಪ್ರೀಮಿಯಂ ಫೋನ್ ಇದೆ ಅನ್ನೋ ರೀತಿ ಕಾಣುತ್ತೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಬ್ಯಾಕ್ ಸೈಡ್ ಬಗ್ಗೆ ಮಾತಾಡೋದ್ರೆ ಈ ಒಂದು ಬ್ಯಾಕ್ ಸೈಡಲ್ಲಿ ನಿಮಗೆ ಪ್ಲಾಸ್ಟಿಕ್ ಬ್ಯಾಗ್ ಕೊಟ್ಟಿದ್ದಾರೆ, ಆದರೆ ಲೆದರ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಅಂದರೆ ಸ್ಮರ್ಜಸ್ ಏನೂ ಆಗಲ್ಲ ಬ್ಯಾಕ್ ಸೈಡು. ಸೊ ಗ್ರಿಪ್ಪು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಕೈ ಏನಾದರೂ ಸ್ವೆಟ್ ಆಗ್ತಿದೆ ಅಂದರೂ ಕೂಡ ನೀವು ಆರಾಮಾಗಿ ಇಟ್ಕೋಬೋದು. ಎಲ್ಲಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಮತ್ತು ಪ್ರೀಮಿಯಮ್ ಆಗು ಕೂಡ ಕಾಣುತ್ತೆ. ಸೊ ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಲೆದರ್ ಬ್ಯಾಗ್ ಕೊಟ್ಟಿರೋದು. ಇನ್ನು ನೆಕ್ಸ್ಟು ಟಾಪಲ್ಲಿ ನೋಡೋದಾದರೆ ಒಂದು ಡಾಲ್ಬಿ ಅಟ್ಮೋಸ್ ಅಂತ ಒಂದು ಬ್ರ್ಯಾಂಡಿಂಗ್ ನೇಮ್ ಕೊಟ್ಟಿದ್ದಾರೆ. ಜೊತೆಗೆ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಕೂಡ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟು ಲೆಫ್ಟ್ ಸೈಡಲ್ಲಿ ನೋಡೋದಾದರೆ ಯಾವುದೇ ರೀತಿ ಆಪ್ಷನ್ ಕೊಟ್ಟಿಲ್ಲ.
ಸೊ ಪ್ಲೈನ್ ಆಗಿದೆ. ಇನ್ನು ನೆಕ್ಸ್ಟು ನೋಡೋದಾದರೆ ಬಾಟಮಲ್ಲಿ ನಿಮಗೊಂದು ಸ್ಪೀಕರ್ ಗ್ರಿಲ್ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಮೈಕ್ ಕೂಡ ಕೊಟ್ಟಿದ್ದಾರೆ, ಜೊತೆಗೆ ಟೈಪ್ ಸಿ ಪೋರ್ಟ್ ಕೂಡ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಸಿಮ್ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಸಿಮ್ ಸ್ಲಾಟ್ ಬಂದು ಡೆಡಿಕೇಟೆಡ್ ಸ್ಲಾಟ್ ಆಗಿದೆ. 2 ನ್ಯಾನೋ ಸಿಮ್ ಹಾಕೋಬೋದು. ಅದು ಬಿಟ್ಟರೆ ನೀವು SD ಕಾರ್ಡ್ನ ಈ ಒಂದು ಮೊಬೈಲ್ಗೆ ಹಾಕೋದಕ್ಕೆ ಆಗೋದಿಲ್ಲ. ಇನ್ನು ರೈಟ್ ಸೈಡಲ್ಲಿ ನೋಡೋದಾದರೆ ಒಂದು ಪವರ್ ಬಟನ್ ಕೊಟ್ಟಿದ್ದಾರೆ ಮತ್ತು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಕೊಟ್ಟಿದ್ದಾರೆ. ಇನ್ನು ಇದಿಷ್ಟು ಈ ಒಂದು ಮೊಬೈಲಿನ ಒಂದು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಆಗಿತ್ತು. ಇನ್ನು ಡಿಸ್ಪ್ಲೇ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಮತ್ತೊಮ್ಮೆ ಏನು ಹೇಳೋದಕ್ಕೆ ಹೋಗಲ್ಲ. ಸೊ ಫ್ರಂಟಲ್ಲಿ ನೋಡೋದಾದರೆ ನಿಮಗೆ ಒಂದು ಪಂಚ್-ಹೋಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಈ ಒಂದು ಕ್ಯಾಮ್ರಾ ಬಂದು 32 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಆಗಿದೆ. ಇನ್ನು ಬ್ಯಾಕ್ ಸೈಡ್ ನೋಡೋದಾದರೆ ಡ್ಯುಯಲ್ ರೇರ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್ OIS ಕ್ಯಾಮ್ರಾ ಕೊಟ್ಟಿದ್ದಾರೆ, ಅಂದರೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿದೆ. ಸೊ ನೀವು ಫೋಟೋ ತೆಗಿಬೇಕಾದ್ರೆ ಒಂಚೂರು ಶೇಕ್ ಆಯಿತು ಅಂದರು, ಸೊ ತುಂಬ ಸ್ಮೂತಾಗಿ ಫೋಟೋ ಬರುತ್ತೆ. ಸೊ ಬ್ಲರಿ ಆಗಿ ಬರೋದಿಲ್ಲ. ಇದೊಂದು ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಇನ್ನು ನೆಕ್ಸ್ಟು ಸೆಕೆಂಡ್ ಸೆನ್ಸರ್ ಬಂದು 13 ಮೆಗಾ ಪಿಕ್ಸೆಲ್ ಸೆನ್ಸರ್ ಕೊಟ್ಟಿದ್ದಾರೆ. ಇದು ಬಂದು ಮೈಕ್ರೋ ಮತ್ತು ಡೆಪ್ ಸೆನ್ಸರ್ ಎರಡೂ ಕೂಡ ಆಗಿದೆ. ಸೊ ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳ್ತೀನಿ. ಸೊ ಇನ್ನು ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ಫೋನಿನ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದರೆ, ಈ ಒಂದು ಸ್ಮಾರ್ಟ್ಫೋನಲ್ಲಿ ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 7030 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಈ ಒಂದು ಪ್ರೊಸೆಸರ್ ಕೂಡ ತುಂಬಾ ಚೆನ್ನಾಗಿದೆ ಈ ಒಂದು ಪ್ರೈಸ್ ರೇಂಜಿಗೆ. ಸೊ ಆಲ್ಮೋಸ್ಟ್ ನೀವು ಎಲ್ಲ ಗೇಮ್ಸ್ನೂ ಕೂಡ ಒಂದು ಐ ಸೆಟ್ಟಿಂಗ್ಸಲ್ಲೇ ಆಡ್ಬೋದು. ಬಟ್ ನಾನು ಗೇಮರ್ಸ್ಗಳಿಗೆ ಆದರೆ ನಾನು ಸಜೆಸ್ಟ್ ಮಾಡಲ್ಲ ಈ ಒಂದು ಫೋನ್ನ. ಸೊ ನೀವು ಗೇಮಿಗಿಗೋಸ್ಕರ ತೊಗೊತೀನಿ ಅಂದರೆ ಒಂದು 30,000-40,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಇದಕ್ಕಿಂತ ಒಳ್ಳೆ ಮೊಬೈಲ್ ತೊಗೊಳ್ಳಿ ಅಂತ ಹೇಳ್ತೀನಿ. ಈ ಒಂದು ಫೋನು ನಾನು ಜಾಸ್ತಿ ಗೇಮರ್ಸ್ಗಳಿಗೆ ಸಜೆಸ್ಟ್ ಮಾಡಲ್ಲ. ನಾನು ಮೇನ್ಲಿ ಯಾರಿಗಪ್ಪ ಸಜೆಸ್ಟ್ ಮಾಡ್ತೀನಿ ಅಂದರೆ ಮೀಡಿಯಾ ಕನ್ಸಂಪ್ಷನ್, ಅಂದರೆ ಒಂದು ಮೂವೀಸ್ಗಳು ನೋಡೋದಕ್ಕೆ ಮತ್ತು ಬ್ಲಾಗ್ ಮಾಡೋದಕ್ಕೆ, ಅಂದರೆ ಕ್ಯಾಮ್ರಾ ಜಾಸ್ತಿ ಯೂಸ್ ಮಾಡ್ತೀನಿ ಅಂದರೆ ಸೊ ಬ್ಲಾಗರ್ಸ್ಗಳಿಗೆ, ಸೊ ಬೇರೆ ಒಟ್ಟಿಗೆ ವಿಡಿಯೋಗ್ರಫಿಗೋಸ್ಕರ ನಾನು ಈ ಒಂದು ಫೋನ್ನ ಸಜೆಸ್ಟ್ ಮಾಡ್ತೀನಿ. ಅದೇ ರೀತಿ ಮೀಡಿಯಾ ಕನ್ಸಂಪ್ಷನ್ಗೆ ಈ ಒಂದು ಮೊಬೈಲ್ನ ಮೇನ್ಲಿ ನಾನು ಸಜೆಸ್ಟ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಈ ಒಂದು ಸ್ಮಾರ್ಟ್ಫೋನಿನ ರ್ಯಾಮು ಮತ್ತು ಸ್ಟೋರೇಜು. ಸೊ ರ್ಯಾಮ್ ಸ್ಪೀಡ್ ನೋಡೋದಾದರೆ LPDDR4X ರ್ಯಾಮ್ ಕೊಟ್ಟಿದ್ದಾರೆ. ಸ್ಟೋರೇಜ್ ಬಂದು UFS 2.2 ಸ್ಟೋರೇಜ್ ಕೊಟ್ಟಿದ್ದಾರೆ. ಒಂದು ಲೆವೆಲಿಗೆ ಓಕೆ ಅಂತ ಹೇಳ್ತೀನಿ. ಸೊ ರೀಡು ರೈಡ್ ಎಲ್ಲ ತುಂಬಾ ಸ್ಪೀಡ್ ಆಗಿದೆ. ಸೊ ನನಗೇನೋ ಪರವಾಗಿಲ್ಲ ಅಂತ ಅನ್ನಿಸ್ತು ಈ ಒಂದು ಪ್ರೈಸ್ ರೇಂಜಿಗೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಕೂಡ ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ನೆಕ್ಸ್ಟ್ ಈ ಒಂದು ಮೊಬೈಲಿನ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ, ಈ ಒಂದು ಸ್ಮಾರ್ಟ್ಫೋನಿನ ರೇರ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ OIS ಕ್ಯಾಮ್ರಾ ಇದೆ ಅಂತ ಹೇಳಿದೆ. ಸೊ ಈ ಒಂದು ಕ್ಯಾಮ್ರಾ ಕ್ವಾಲಿಟಿ ನೋಡೋದಾದರೆ ತುಂಬಾ ಚೆನ್ನಾಗಿದೆ, ತುಂಬ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಬಟ್ ತುಂಬ ಕಲರೆಲ್ಲ ಸ್ವಲ್ಪ ಬೂಸ್ಟ್ ಮಾಡುತ್ತೆ ಅಂತ ನನಗೆಲ್ಲ ಅನ್ನಿಸ್ತು. ಸೊ ನ್ಯಾಚುರಲ್ ಪಿಕ್ಚರ್ ಬರಲ್ಲ, ಸೊ ಸ್ವಲ್ಪ ಕಲರೆಲ್ಲ ಬೂಸ್ಟ್ ಮಾಡಿ ಎದ್ದೆದ್ದು ಕಾಣೋ ರೀತಿ ಬರುತ್ತೆ. ಸೊ ಅದು ನನಗೆ ಒಂದು ಸ್ವಲ್ಪ ಬೇಜಾರಾಯಿತು. ಸೊ ನಾನು ಜಾಸ್ತಿ ಇಷ್ಟಪಡೋದು ನ್ಯಾಚುರಲ್ ಫೋಟೋ. ಸೊ ಇನ್ನು ನೆಕ್ಸ್ಟು ಫ್ರಂಟ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ, ಫ್ರಂಟ್ ಕ್ಯಾಮ್ರಾ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ತುಂಬಾ ಅಮೇಝಿಂಗ್ ಆಗಿದೆ ಮತ್ತು ವೈಡಾಗೂ ಕೂಡ ಇದೆ. ಸೊ ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳ್ತೀನಿ. ಇನ್ನು ವಿಡಿಯೋಗ್ರಫಿ ಮಾತಾಡೋದಾದರೆ, ಫ್ರಂಟ್ ಕ್ಯಾಮ್ರಾ ಮತ್ತು ರೇರ್ ಕ್ಯಾಮ್ರಾ ಎರಡೂ ಕೂಡ 4K ರೆಕಾರ್ಡ್ ಆಗುತ್ತೆ. ಸೊ ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಒಂದು ಪ್ರೈಸ್ ರೇಂಜಿಗೆ 4K ಕೊಟ್ಟಿರೋದು ನನಗೆ ಸಖತ್ ಅಂದರೆ ಸಖತ್ತು ಇಷ್ಟ ಆಯಿತು. ಸೊ ಇನ್ನು ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ಫೋನಿನ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದರೆ, ಈ ಒಂದು ಸ್ಮಾರ್ಟ್ಫೋನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ 6E ಸಪೋರ್ಟ್ ಕೂಡ ಇದೆ. ಜೊತೆಗೆ 5G ಫೋನ್ ಆಗಿರೋದ್ರಿಂದ 5G 14 ಬ್ಯಾಂಡ್ಸ್ ಸಪೋರ್ಟ್ ಕೂಡ ಇದೆ. ಆಲ್ಮೋಸ್ಟ್ ನೀವೆಲ್ಲ ಒಂದು ನೆಟ್ವರ್ಕ್ ಸಿಮ್ ಕಾರ್ಡ್ನು ಕೂಡ ಯೂಸ್ ಮಾಡ್ಕೊಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ 5G ಸಪೋರ್ಟೆಡ್ ಒಂದು ಸ್ಮಾರ್ಟ್ಫೋನ್ ಅಂತ ಹೇಳ್ತೀನಿ. ಒಂದು ಸ್ಮಾರ್ಟ್ಫೋನಲ್ಲಿ ಇನ್ನೂ ಒಂದು ವಿಶೇಷ ಫೀಚರ್ ಇದೆ. ಏನಪ್ಪ ಅಂದರೆ, ಈ ಒಂದು ಸ್ಮಾರ್ಟ್ಫೋನು IPX68 ವಾಟರ್ ಪ್ರೂಫ್ ಕೊಟ್ಟಿದ್ದಾರೆ. ವಾಟರ್ ಪ್ರೂಫ್ ಮತ್ತು ಡಸ್ಟ್ ಪ್ರೂಫ್ ಆಗಿದೆ. ನೀವು ಆರಾಮಾಗಿ ನೀರಲ್ಲಿ ಈ ಒಂದು ಫೋನ್ನ ಅದ್ಬಹುದು, ಯಾವುದೇ ರೀತಿ ತೊಂದರೆ ಇಲ್ಲ. ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಆಗಿದೆ. ಸೊ ನನಗೆ ಈ ಒಂದು ಪ್ರೈಸ್ ರೇಂಜಿಗೆ ಕೊಟ್ಟಿರೋದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನು ನೆಕ್ಸ್ಟು ಇದರ ಒಂದು ವೇರಿಯಂಟ್ ಬಗ್ಗೆ ಮಾತಾಡೋದಾದರೆ, ಈ ಒಂದು ಸ್ಮಾರ್ಟ್ಫೋನಲ್ಲಿ ನಿಮಗೆ 8GB RAM 128GB ಸ್ಟೋರೇಜಿಂದು ಸಿಗುತ್ತೆ ಮತ್ತು 12GB RAM 256GB ಸ್ಟೋರೇಜಿಂದು ಕೂಡ ಸಿಗುತ್ತೆ. ಸೊ ಇವೆರಡು ಸ್ಟೋರೇಜಲ್ಲಿ ನೀವು ಯಾವುದನ್ನಾದ್ರೂ ತೊಗೋಬೋದು. ಮಿನಿಮಮ್ ಬೇಸ್ ವೇರಿಯಂಟ್ ಏನಿದೆ 8GB RAM 128GB ಸ್ಟೋರೇಜು, ಸೊ ಇದು ಬಂದು ನಿಮಗೆ 22,999 ರೂಪಾಯಿ ಆಗುತ್ತೆ. ಅದೇ ರೀತಿ 12GB RAM 256GB ಸ್ಟೋರೇಜಿಂದ ತೊಗೊತೀನಿ ಅಂದರೆ 24,999 ರೂಪಾಯಿ ಆಗುತ್ತೆ. ಸೊ ನಿಮಗೆ ಯಾವುದು ಪ್ರಿಫರ್ಡ್ ಇದೆ ಅದನ್ನೇ ತಗೊಳ್ಳಿ. ಇದರಲ್ಲಿ ಮೈಕ್ರೋ SD ಕಾರ್ಡ್ ಕೂಡ ಹಾಕೋದಕ್ಕಾಗಲ್ಲ, ಹಂಗಾಗಿ ನೋಡಿಕೊಂಡು ತಗೊಳ್ಳಿ ಅಂತ ಹೇಳ್ತೀನಿ. ಮತ್ತು ಇದರಲ್ಲಿ ಇನ್ನೊಂದು ಬೇಜಾರಾಗಿದ್ದ ವಿಷಯ ಏನಪ್ಪ ಅಂದರೆ, ಯಾವುದೇ ರೀತಿ 3.5mm ಕನೆಕ್ಟಿವಿಟಿ ಕೊಟ್ಟಿಲ್ಲ. ಸೊ ಇದಕ್ಕೆ ನಾವು ಎಕ್ಸ್ಟ್ರಾ ಕನ್ವರ್ಟರ್ ಪಿನ್ ತೊಗೋಬೇಕು. ಇದೊಂದು ನನಗೆ ಸ್ವಲ್ಪ ಬೇಜಾರಾಯಿತು. ಸೊ ಈ ಒಂದು ಕನ್ವರ್ಟರ್ ಪಿನ್ ಬಂದು ನಿಮಗೆ ಲೋಕಲ್ ಮೊಬೈಲ್ ಶಾಪ್ಗಳಲ್ಲೂ ಕೂಡ ಸಿಗುತ್ತೆ, ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಸೊ ನೀವು ಎಲ್ಲಿ ಬೇಕಾದರೂ ಹೋಗಿ ಬೈ ಮಾಡ್ಬೋದು. ಸೊ ನಿಮಗೆ ಈ ಒಂದು ಮೊಬೈಲಲ್ಲಿ ಏನೇನು
ಏನೇನು ಫೀಚರ್ ಇಷ್ಟ ಆಯಿತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಅದೇ ರೀತಿ ಈ ಒಂದು ಫೋನ್ನ ಓವರಾಲ್ ಆಗಿ ತೊಗೋಬೋದಾ ಅಂತ ಹೇಳೋದಾದರೆ, ಸೊ ಫೋನ್ ಅಂತೂ ಅಮೇಝಿಂಗ್ ಆಗಿದೆ. ಸೊ ತುಂಬ ಚೆನ್ನಾಗಿದೆ. ಸ್ಪೀಕರ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನಾನು ಆ ಸ್ಪೀಕರ್ ಕ್ವಾಲಿಟಿ ಕೂಡ ನಾನು ಹಾಕಿರ್ತೀನಿ, ನೀವು ನೋಡ್ಕೊಬೋದು. Hold me close till I get up. Time is barely on our side. I don't wanna waste what's left. And on we'll ತುಂಬ ಚೆನ್ನಾಗಿದೆ. ಡಾಲ್ಬಿ ಅಟ್ಮೋಸ್ ಸಪೋರ್ಟ್ ಕೂಡ ಇದೆ. ಸೊ ನನಗೇನೋ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಿಮಗೆ ಈ ಒಂದು ಫೋನು ಈ ಒಂದು ಪ್ರೈಸ್ ರೇಂಜಿಗೆ ಕಂಪ್ಲೀಟ್ಲಿ ಪ್ಯಾಕೇಜ್ ಮೊಬೈಲ್ ಅಂತ ಹೇಳ್ತೀನಿ. ಸೊ ನೀವು ಆರಾಮಾಗಿ ತೊಗೋಬೋದು. ಮತ್ತು ಓ ಎಸ್ ಕೂಡ ಅಷ್ಟೇ 2 ಇಯರ್ಸ್ ಓ ಎಸ್ ಅಪ್ಡೇಟ್ ಕೊಡ್ತಾರೆ, 3 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ ಕೊಡ್ತಾರೆ. ಸೊ ಓ ಎಸ್ ಬಂದು ಈಗ ಸ್ಟಾರ್ಟಿಂಗ್ ಆ್ಯಂಡ್ರಾಯ್ಡ್ 13 ಬೇಸ್ ಮೇಲೆ ವರ್ಕ್ ಆಗ್ತಿದೆ. ಸೊ ಆ್ಯಂಡ್ರಾಯ್ಡ್ 14 ಮತ್ತು 15 ಎರಡು ಅಪ್ಡೇಟ್ ಸಿಗುತ್ತೆ, ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಕೂಡ ಸಿಗುತ್ತೆ. ಸೊ ಅದರಲ್ಲೂ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ತುಂಬ ಚೆನ್ನಾಗಿದೆ. ನೀವು ಆರಾಮಾಗಿ ಒಂದು ಫೋನ್ನ ಖರೀದಿ ಮಾಡ್ಬೋದು. ಸೊ ನಿಮಗೆ ಏನು ಅನ್ನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಈ ಒಂದು ವಿಡಿಯೋ ಆಗಿತ್ತು. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಾ ಇರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನನ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.